ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದಾಯ ರಾಮಯ್ಯ. ಎಸ್, ಸಿದ್ದರಾಮಯ್ಯನವರು ವಿದಾಯ ಹೇಳೋದಕ್ಕೆ ರೆಡಿಯಾಗಿದ್ದಾರೆ. ಸರಿಯಾಗಿ 2:30 ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಕೊಡ್ತಾರೆ. ತದನಂತರ ಸುದ್ದಿಗೋಷ್ಠಿಯಲ್ಲಿ ತಮ್ಮ ವಿದಾಯದ ಭಾಷಣವನ್ನ ಮಾಡ್ತಾರೆ. ಈ ಮಧ್ಯೆ ಇವತ್ತು ಬೆಳಗ್ಗೆ ಉಪಹಾರ ಕೂಟಕ್ಕೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೆಲ ಹಿರಿಯ ಶಾಸಕರನ್ನ ಕರೆದು ತನ್ನ ತೀರ್ಮಾನವನ್ನ ಪ್ರಕಟಿಸಿದ ನಂತರ ಅವರ ನಿವಾಸ ಕಾವೇರಿಯಿಂದ ಹೊರಗಡೆ ಬಂದಂತ ಬಹಳಷ್ಟು ಜನ ಹಿರಿಯ ಸಚಿವರು ಕಣ್ಣೀರು ಹಾಕಿದ್ರು. ಹೀಗೆ ಹೈಕಮಾಂಡ್ ನನ್ನ ರಾಜೀನಾಮೆಯನ್ನ ಕೇಳಿದೆ, ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಅನ್ನುವಂತಹ ವಿಷಯವನ್ನ ಹಿರಿಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಕೂಡ ಕನ್ಫರ್ಮ್ ಮಾಡಿದ್ರು. ಈ ಮಧ್ಯೆ ಸಂತೋಷ್ ಲಾಡ್ ಅವರು ಕಣ್ಣೀರು ಹಾಕ್ತಾ ಗದ್ಗದಿತರಾಗಿ ಮಾತನಾಡೋದಕ್ಕೆ ಸಾಧ್ಯವಾಗದೆ ಅಲ್ಲಿಂದ ಹೊರಟು ಹೋದರು. ಇನ್ನು ರಾಮಲಿಂಗಾರೆಡ್ಡಿ ಅವರು ಕೂಡ CLP ಮೀಟಿಂಗ್ ಬಗ್ಗೆ ಮಾತಾಡದೆ ಬಹಳಷ್ಟು ಬೇಸರದಿಂದಲೇ ಹೊರನಡೆದ್ರು. ಹೀಗೆ ಹಲವು ಸಚಿವರುಗಳು ಇಷ್ಟು ವರ್ಷಗಳ ಕಾಲ ತಮ್ಮ ನಾಯಕನ ಜೊತೆಗೆ ಕೆಲಸ ಮಾಡಿದ್ದರ ಒಂದು ಅನುಭವ ಮತ್ತು ಅವರ ವಿದಾಯದ ಈ ಕ್ಷಣದಲ್ಲಿ ಭಾವುಕರಾಗಿ ಹೊರ ನಡೆದರು. ಈ ಕಡೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಸ್ವಲ್ಪ ಹೊತ್ತು ಕೂತು ಮಾತನಾಡಿದ್ರು. ಸಿದ್ದರಾಮಯ್ಯನವರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಬೇಸರ ಕಾಣ್ತಾ ಇರಲಿಲ್ಲ, ಯಾವುದೇ ರೀತಿಯಾದಂತಹ ನೋವು ಕಾಣ್ತಾ ಇರಲಿಲ್ಲ. ತುಂಬಾ ಸ್ಥಿತಪ್ರಜ್ಞರಾಗಿದ್ದರು ಸಿದ್ದರಾಮಯ್ಯನವರು. ಆ ಮೂಲಕ ಈ ಒಂದು ಬದಲಾವಣೆಯ ಪರ್ವ ಏನಿದೆ ಅತ್ಯಂತ ಸುಗಮವಾಗಿ ಜರುಗ್ತಾ ಇರೋದನ್ನ ನೋಡಿದ್ದಾರೆ. ನಿಜಕ್ಕೂ ಸಿದ್ದರಾಮಯ್ಯನವರ ಈ ಹಿಂದಿನ ಅವರ ಕ್ಯಾರೆಕ್ಟರ್ ಏನಿತ್ತು, ಅವರ ಒಂದು ರೆಬೆಲಿಯಸ್ ಕ್ಯಾರೆಕ್ಟರ್ ಏನಿತ್ತು, ಆ ಒಂದು ಕ್ಯಾರೆಕ್ಟರ್ ಕಾಣ್ತಾ ಇಲ್ಲ. ಬದಲಾಗಿ ಈ ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ, ನಾನು ಈಗ ಹೊಸಬರಿಗೆ ದಾರಿ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಸಂತೃಪ್ತ ಭಾವನೆ, ಸಂತೃಪ್ತ ಒಂದು ಮನಸ್ಥಿತಿ ಸಿದ್ದರಾಮಯ್ಯನವರಲ್ಲಿ ಕಾಣ್ತಾ ಇದೆ. ಆ ಮೂಲಕ DK ಶಿವಕುಮಾರ್ ಅವರು ಕೂಡ ಇದು ಹೇಗಾಗಿರಲಿದೆ ಸಿದ್ದರಾಮಯ್ಯನವರನ್ನೇ ಬೆಂಬಲಿಸುವ, ಅಭಿಮಾನಿಸುವ ಮತ್ತು ಅವರಿಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವಂತಹ ಆ ದೊಡ್ಡ ಮತ ಬ್ಯಾಂಕ್ ನನ್ನ ಜೊತೆ ಹೇಗೆ ವರ್ತಿಸಬಹುದು ಅನ್ನುವಂಥ ಒಂದು ಅನುಮಾನ ಅವರಿಗಿತ್ತು. ಆದರೆ ಸಿದ್ದರಾಮಯ್ಯನವರು ಹೇಗೆ ನಡೆಸ್ಕೊಂಡ್ರೆ ಇವತ್ತು DK ಶಿವಕುಮಾರ್ ಅವರನ್ನ, ಅದು ಮೋಸ್ಟ್ ಪ್ರಾಬಬ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಹ ಆ ಎಲ್ಲ ವರ್ಗಗಳನ್ನ ಅವರು ಅಷ್ಟೇ ಜತನದಿಂದ DK ಶಿವಕುಮಾರ್ ಅವರಿಗೆ ಪಾಸ್ ಮಾಡಿದ ಹಾಗೆ ಕಾಣ್ತಾ ಇದೆ. ಸೊ ಸ್ವತಃ DK ಶಿವಕುಮಾರ್ ಅವರು ಕೂಡ ಈ ರೀತಿಯಾದಂತಹ ಪಾಸ್ ಓವರ್ ಅನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಅಷ್ಟು ಸ್ಮೂತ್ ಆಗಿ ಅವರ ಒಂದು ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ, ಅವರ ಅನುಭವಕ್ಕೆ ತಕ್ಕ ಹಾಗೆ, ಅವರ ಮಾಸ್ ಲೀಡರ್ ಅಪೀರಿಯನ್ಸ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಅವರು ತುಂಬಾ ಹಿರಿಯರಾದ್ದರಿಂದ, ತುಂಬಾ ಹಿರಿತನದಿಂದ, ತುಂಬಾ ಜತನದಿಂದ ಕಿರಿಯರಿಗೆ ಅಧಿಕಾರವನ್ನ ಬಿಟ್ಟು ಕೊಡುವಂತ ತೀರ್ಮಾನವನ್ನ ತಮ್ಮ ಸಹೋದ್ಯೋಗಿಗಳ ಮುಂದೆ ಹೇಳುವುದರ ಮೂಲಕ ಮತ್ತು DK ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ತಮ್ಮ ಸಹೋದ್ಯೋಗಿಗಳಿಗೆ ಹೇಳುವ ಮೂಲಕ ಈ ಒಂದು ಬದಲಾವಣೆಯನ್ನ ತುಂಬಾ ಸುಗಮವಾಗಿ ನಡೆದುಕೊಳ್ಳುವಂತೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಈ ಒಂದು ವರ್ತನೆ ಅಥವಾ ಸಿದ್ದರಾಮಯ್ಯನವರ ಇವತ್ತಿನ ಈ ಒಂದು ಬಿಹೇವಿಯರ್ ಏನಿದೆ ಅದು ಸಿದ್ದರಾಮಯ್ಯನವರ ಬಗೆಗಿನ ಗೌರವವನ್ನ ಇನ್ನಷ್ಟು ಇಮ್ಮಡಿಗೊಳಿಸಿದೆ ಮತ್ತು ಸಿದ್ದರಾಮಯ್ಯನವರ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಏನಿದೆ, ಸಂಕಷ್ಟದ ಸಮಯದಲ್ಲೂ ಕೂಡ ಸ್ಥಿತಪ್ರಜ್ಞರಾಗಿದ್ದುಕೊಂಡೇ ಮುಂದಿನ ಬದಲಾವಣೆಗೆ ಹೇಗೆ ನಾಂದಿ ಹಾಡಬೇಕು ಅನ್ನೋದು ಡೆಫಿನೆಟ್ಲಿ ಸಿದ್ದರಾಮಯ್ಯನವರು ಬಹಳ ವರ್ಷಗಳವರೆಗೆ ಅವರ ಇವತ್ತಿನ ವರ್ತನೆ ನೆನಪಿಟ್ಟುಕೊಳ್ಳಬಹುದು ಅಂತ ಅನ್ನಿಸುತ್ತೆ. ಅದರ ಆಚೆಗೆ ರಾಜಭವನದಿಂದ ಬಹಳಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. ರಾಜ್ಯಪಾಲರು ಊರಲ್ಲಿಲ್ಲ, ರಾಜ್ಯಪಾಲರ ಪತ್ನಿಗೆ ಹುಷಾರಿಲ್ಲ, ಅವರು ಇಂದೋರ್ಗೆ ಹೋಗಿದ್ದಾರೆ, ಇವತ್ತು ರಜೆ ಬೇರೆ ಇದೆ, ಲೋಕಭವನದಲ್ಲಿ ಯಾರೂ ಇಲ್ಲ. ಇನ್ನೊಂದು ಕಡೆ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿಗಳು 2:15ಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ಈಗಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬರ್ತಾ ಇದೆ.
ಇವತ್ತು ಮಧ್ಯಾಹ್ನ 2:30 ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡುತ್ತಾರೆ. ಅವರಿಬ್ಬರು ಕೂಡ ಭೇಟಿ ಮಾಡಿ ಮುಂದಿನ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಯಾವ ರೀತಿ ಇರಲಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಚರ್ಚೆ ಮಾಡ್ತಾರೇನೋ. ಈಗಾಗಲೇ ಒಂದೊಂದು ಲಿಸ್ಟ್ಗಳು ಹೊರಗಡೆ ಬರ್ತಾ ಇದೆ. ಇದು ಡಿ ಕೆ ಶಿವಕುಮಾರ್ ಲೀಸ್ಟ್, ಇದು ಸಿದ್ದರಾಮಯ್ಯನವರ ಲೀಸ್ಟ್. ಸಿದ್ದರಾಮಯ್ಯನವರು ಒಪ್ಕೊಳ್ಳೋದಕ್ಕಿಂತ ಮುಂಚೆ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಾ ಇದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಈಗ 3:15ಗೆ ರಾಜೀನಾಮೆ ಕೊಡ್ತಾರೆ. ಆಮೇಲೆ ಗವರ್ನರ್ ಅವರು ಇಲ್ಲ, ಅಲ್ಲ ಗವರ್ನರ್ ಆಫೀಸ್ಗೆ ಹೋಗಿ ಕೊಟ್ಟು ಬರೋದು ಅಂತ ತೀರ್ಮಾನ ಆಗಿದೆ. ಆಮೇಲೆ ನಮ್ಮ ಎಲ್ಲ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಧನ್ಯವಾದ ಹೇಳಿದರು, ಅವರ ಸಹಕಾರ ಕೊಟ್ಟಿದ್ದಾರೆ. ತರ ಏನೂ ಇಲ್ಲ. ಇವತ್ತಿಗಿಷ್ಟೇ. ಏನಮ್ಮ ಸಚಿವ ಸಂಪುಟ ಮತ್ತೆ ಪುನರ್ರಚನೆ ಆಗುತ್ತೆ ಸರ್. ಆಗ್ಲೇಬೇಕಲ್ಲ. ಯಾರೆಲ್ಲ ಸಚಿವಾಕಾಂಕ್ಷಿಗಳಿಲ್ಲ? ಈಗ ಫಸ್ಟ್ ಟೈಮ್ ಗೆದ್ದರಿಗೂ ಕೊಡಬೇಕು, ಸೆಕೆಂಡ್ ಟೈಮ್ ಇದ್ದರಿಗೂ ಕೊಡಬೇಕು. ಎಲ್ಲರನ್ನೂ ಒಳಗೊಂಡಂತ ಸಚಿವ ಒಂದು ಸಮಾನ ಪ್ರಾದೇಶಿಕವಾರು, ಜಾತಿವಾರು ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯದ ರೀತಿಯಲ್ಲಿ ಸಚಿವ ಸಂಪುಟ ರಚನೆ ಆಗಬೇಕು. ಸರಿ ನಡಿಯ. ನಾನು ಎಲ್ಲಿ ಅರ್ಧಂಬರ್ಧ ಇಂಗ್ಲಿಷ್ ಮಾತಾಡಿ ಮತ್ತಿದಾಗಬಾರ್ದು. ಅವ್ರು ರಾಜೀನಾಮೆ ಕೊಡೋದು ನಮಗೆ ನೋವಾಗಿದ್ರು ಕೂಡ ಹೈಕಮಾಂಡ್ ಅವ್ರನ್ನ ಮನವೊಲಿಸಿ ಬೇರೆಯವ್ರಿಗೂ ಕೂಡ ನೀವು ಅವಕಾಶ ಮಾಡಿಕೊಡಿ, ನೀವೊಬ್ಬ ರಾಜಗುರು ಆಗಿರಿ, ನೀವೊಬ್ಬ ಕಿಂಗ್ ಮೇಕರ್ ಆಗಿರಿ. ಕಾಂಗ್ರೆಸ್ ಪಕ್ಷ ನಿಮಗೆಲ್ಲದನ್ನು ಕೂಡ ಕೊಟ್ಟಿದೆ, ಅದರಿಂದ ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ಕಳಿಸಿದ್ದಾರೆ. ಎಸ್, ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಾ ಇದ್ರು 3 ಗಂಟೆಗೆ ಹೋಗಿ ರಾಜೀನಾಮೆ ಕೊಡ್ತಾರೆ ಅಂತ. ಇನ್ನೊಂದು ಕಡೆ ಎಚ್ ಆಂಜನೇಯ ಅವರು ಯಾರ್ಯಾರನ್ನ ಮಂತ್ರಿಗಳನ್ನಾಗಿ ಮಾಡ್ತಾರೆ ಅಂತಂದ್ರೆ ಹೊಸಬ್ರನ್ನೂ ಮಾಡಬೇಕು, ಹಳಬ್ರನ್ನೂ ಮಾಡಬೇಕು, ಫಸ್ಟ್ ಟೈಮ್ MLAಗಳನ್ನೂ ಮಾಡಬೇಕು, ಸೆಕೆಂಡ್ ಟೈಮ್ MLAಗಳನ್ನೂ ಮಾಡಬೇಕು ಅಂತ ಹೇಳಿದ್ರು. ಅದೆಲ್ಲರಿಗೂ ಗೊತ್ತಿರೋದೇ ವಿಚಾರ. ಆದರೆ ಹಳಬ್ರನ್ನ ಎಷ್ಟು ಜನ ಇಟ್ಕೊಳ್ತಾರೆ, ಹೊಸಬ್ರನ್ನ ಎಷ್ಟು ಜನ ಕಳ್ತಾರೆ, ಫಸ್ಟ್ ಟೈಮ್ MLAಗಳನ್ನು ಕೂಡ ಅವರು ಕ್ಯಾಬಿನೆಟ್ಗೆ ತಗೊಳ್ತಾರ ಅಂತ. ಯಾಕೆ ಅಂತಂದರೆ ಕಳೆದ ಬೆಳಗಾವಿ ವಿಧಾನಸಭೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಫಸ್ಟ್ ಟೈಮ್ MLA ಆದಂತ ಸಾಕಷ್ಟು ಜನ MLAಗಳು ಒಂದು ಪತ್ರ ಸಂಗ್ರಹ ಮಾಡಿದ್ರು, ಸಹಿ ಸಂಗ್ರಹ ಮಾಡಿದ್ರು. ಅದರಲ್ಲಿ ಸಹಿ ಸಂಗ್ರಹ ಮಾಡಿ ಫಸ್ಟ್ ಟೈಮ್ MLAಗಳಿಗೂ ಕೂಡ ತಾವು ಕ್ಯಾಬಿನೆಟ್ ಅಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನ ದೆಹಲಿಗೆಲ್ಲ ಹೋಗಿ ಬಂದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಉತ್ತರವನ್ನ ಕೇಳಿದಾಗ, ವೈ ನಾಟ್, ನಾನು ಫಸ್ಟ್ ಟೈಮ್ MLA ಆಗಿದ್ದಾಗ ನನ್ನನ್ನು ಮಂತ್ರಿ ಮಾಡಿದ್ರು, ಹಾಗಾಗಿ ಫಸ್ಟ್ ಟೈಮ್ MLA ಆದವರನ್ನ ಮಂತ್ರಿ ಮಾಡಿದ್ರೆ ತಪ್ಪೇನೂ ಇಲ್ಲ. ಯಾಕೆ ಅಂದ್ರೆ ಹೊಸ ಹೊಸ ಥಾಟ್ಸ್ ಬರಬೇಕು, ಯಂಗ್ ಜನರೇಷನ್ ಫುಲ್ ಟೈಮ್ ಕಾನೂನು ರಚನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು ಅಂತ ಹೇಳಿದ್ರು. ಹೀಗಾಗಿ ಫಸ್ಟ್ ಟೈಮ್ MLAಗಳು ಎಷ್ಟು ಜನ ಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ವಿಷಯ ಅಂತೂ ಇದ್ದೇ ಇದೆ ಆ ಕಡೆ. ಇನ್ನೊಂದು ಕಡೆ ಹಳಬರು ಯಾರ್ಯಾರಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಸ್ವಲ್ಪ ರಾಹುಲ್ ಗಾಂಧಿ ಅವರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ.